ತಮಿಳುನಾಡು ರಾಜಕೀಯದಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್ಗಳು ಈಗ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಎಲ್ಲವೂ ಕೂಡ ಅಂದುಕೊಂಡ ರೀತಿ ಏನಾದ್ರೂ ಆಗಿದ್ರೆ ಇಷ್ಟೊತ್ತಲ್ಲಿ ವಿಜಯ್ ಸಿಎಂ ಆಗಿ ಪದಗ್ರಹಣ ಮಾಡ್ಬಿಡ್ತಾ ಇದ್ರು. ಆದ್ರೆ ಇಲ್ಲಿ ಮ್ಯಾಜಿಕ್ ನಂಬರ್ ತಲುಪಲಿಕ್ಕೆ ವಿಜಯ್ ಈಗ ಸರ್ಕಸ್ ಮಾಡ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ವಿಜಯ್ ಸರ್ಕಸ್ ಮಾಡ್ತಿದ್ದಾರೆ. 107 ಸ್ಥಾನ ಗೆದ್ರು ಕೂಡ ಮ್ಯಾಜಿಕ್ ಸಂಖ್ಯೆಗೆ ದಳಪತಿ ಪರದಾಡ್ತಾ ಇದ್ದಾರೆ. 18 ಶಾಸಕರ ಪಟ್ಟಿ ನೀಡಲು ವಿಜಯ್ಗೆ ಗವರ್ನರ್ ಸೂಚನೆ ಕೊಟ್ಟಿದ್ರು. ಇಂದು ವಿಜಯ್ 118 ಶಾಸಕರ ಪಟ್ಟಿ ನೀಡುವ ಸಾಧ್ಯತೆ ಇದೆ. ಟಿವಿಕೆಗೆ ಬೆಂಬಲ ಸೂಚಿಸಿರುವಂತಹ ಕಾಂಗ್ರೆಸ್ನ 5 ಶಾಸಕರು, ಟಿವಿಕೆ ವಿಜಯ್ ಬಳಿ ಸದ್ಯ 112 ಶಾಸಕರ ಬೆಂಬಲ ಇದೆ. ಇನ್ನು 6 ಶಾಸಕರ ಬಲ ಬೇಕಾಗಿದೆ. ಹಾಗಾಗಿ ಬಹುಮತ ಸಾಬೀತಿಗೆ ವಿಜಯ್ ಈಗ ಸರ್ಕಸ್ ಮಾಡ್ತಾ ಇದ್ದಾರೆ. ಬಹಳ ಸನಿಹದಲ್ಲಿದ್ರು ಸಿಎಂ ಆಗ್ಲಿಕ್ಕೆ, ಆದ್ರೆ 6 ಶಾಸಕರ ಬಲ ಈಗ ಬೇಕಾಗಿದೆ. ಹಾಗಾಗಿ ಈ ಕುರಿತು ಈಗ ವರದಿಯನ್ನ ಸಲ್ಲಿಸಬೇಕು ಗವರ್ನರ್ಗೆ. ಮುಸ್ಲಿಂ ಲೀಗ್ ಮತ್ತು ಕೆಲ ಪಕ್ಷಗಳ ನಿಲುವು ಇಂದು ಪ್ರಕಟ ಆಗುತ್ತಂತೆ. ಹಾಗಾಗಿ ಇನ್ನ ಯಾವ ಸ್ಥಳೀಯ ಪಕ್ಷಗಳಿಂದ ವಿಜಯ್ಗೆ ಬಹುಪರಾಗ್ ಸಿಗುತ್ತೆ, ಬೆಂಬಲ ಸಿಗುತ್ತೆ ಅನ್ನುವಂಥದ್ದು ಬಹಳ ದೊಡ್ಡ ಚರ್ಚೆ ಈಗ ಆಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಬಹುಶಃ ಇವತ್ತೇ ಡೆಡ್ಲೈನ್ ಇರಬಹುದು. ಹಾಗಾಗಿ ಗವರ್ನರ್ ಕೂಡ ಸೂಚನೆ ಕೊಟ್ಟಿದ್ದಾರೆ. ಕೆಲವೊಂದು ಗಂಟೆಗಳ ಕಾಲ ಒಂದು ಕಾಲಾವಕಾಶವನ್ನ ಕೊಡ್ತೀವಿ, ಅಷ್ಟರಲ್ಲಿ ವರದಿ ಸಲ್ಲಿಕೆ ಆಗಬೇಕು. 112 ಅಲ್ಲ, 112 ಶಾಸಕರ ಬೆಂಬಲದಿಂದ ಸರ್ಕಾರ ಹೇಗೆ ರಚನೆ ಮಾಡ್ತೀರಾ? ಮ್ಯಾಜಿಕ್ ನಂಬರ್ ದಾಟಲೇಬೇಕು ಅಂತಂದ್ರೆ 118 ಶಾಸಕರ ಬೆಂಬಲ ಇರಲೇಬೇಕು. ಆಗಷ್ಟೇ ಇಲ್ಲಿ ನೀವು ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅದೆಲ್ಲವೂ ಕೂಡ ಮೌಖಿಕವಾಗಲ್ಲ, ಅದರ ಹೊರತಾಗಿ ಪತ್ರದ ಮೂಲಕ, ಬರವಣಿಗೆ ಮೂಲಕ ಇರಬೇಕು. ಅದರಲ್ಲೂ ಕೂಡ ಎಲ್ಲಾ ಶಾಸಕರ ಸಹಿ ಇರಬೇಕು, ಪಟ್ಟಿ ಕೊಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಸರ್ಕಾರ ರಚಿಸಲು ಟಿವಿಕೆಗೆ ಬೆಂಬಲ ನೀಡುವ ವಿಚಾರವಾಗಿ ಇಂದು ಸಭೆ ಸೇರಲಿರುವಂತಹ ಸಿಪಿಐ ರಾಜ್ಯ ಕಾರ್ಯಕಾರಿ ಸಮಿತಿ ಬೆಳಗ್ಗೆ 10 ಗಂಟೆಗೆ ಸಿಪಿಐ ಪಕ್ಷ ಮಹತ್ವದ ಮೀಟಿಂಗ್ ಅನ್ನು ಇಟ್ಕೊಂಡಿದೆ. ಸಭೆ ಬಳಿಕ ನಿರ್ಧಾರ ಪ್ರಕಟ ಮಾಡಲಿದ್ದಾರೆ ಸಿಪಿಐ ನಾಯಕರು. ಮಧ್ಯಾಹ್ನ 3 ಗಂಟೆಗೆ ಸಿಪಿಐ ಪಕ್ಷದಿಂದ ಫೈನಲ್ ಮೀಟಿಂಗ್ ಆಗುತ್ತೆ. ನಾಳೆ ವಿಸಿಕೆ ಪಕ್ಷದ ನಾಯಕರಿಂದ ಸಮಾಲೋಚನಾ ಸಭೆ ನಡೆಯುತ್ತೆ. ಸಭೆ ಬಳಿಕ ನಿರ್ಧಾರವನ್ನ ಪ್ರಕಟಣೆ ಮಾಡುತ್ತೆ ಎಡಪಕ್ಷಗಳು. ಹೀಗೆ ಸದ್ಯಕ್ಕೆ ಬೆಳಿಗ್ಗೆ 10 ಗಂಟೆಗೆ ಇವತ್ತು ಸಿಪಿಐ ಪಕ್ಷ ಮಹತ್ವದ ಮೀಟಿಂಗ್ ಒಂದನ್ನ ಇಟ್ಕೊಂಡಿದೆ. ಈ ಮೀಟಿಂಗ್ ಅಲ್ಲಿ ಏನ್ ಚರ್ಚೆ ಆಗುತ್ತೋ ಏನೋ ಗೊತ್ತಿಲ್ಲ. ಅದಾದ ನಂತರ ಏನ್ ತೀರ್ಮಾನ ಆಗುತ್ತೋ ನೋಡ್ಬೇಕು. ಸಭೆ ಬಳಿಕ ನಿರ್ಧಾರ ಪ್ರಕಟ ಮಾಡುತ್ತೆ ಸಿಬಿಐ ತಂಡ, ಸಿಪಿಐ ನಾಯಕರು. ಮಧ್ಯಾಹ್ನ 3 ಗಂಟೆಗೆ ಸಿಪಿಐ ಪಕ್ಷದಿಂದ ಫೈನಲ್ ಮೀಟಿಂಗ್ ಆಗುತ್ತಂತೆ. ಇನ್ನು ಸಿಪಿಐ ಪಕ್ಷದಿಂದ ಯಾವೆಲ್ಲ ನಾಯಕರು ಅಥವಾ ಎಷ್ಟು ಶಾಸಕರು ಏನಾದ್ರೂ ಟಿವಿಕೆಗೆ ಬೆಂಬಲ ಸೂಚಿಸ್ತಾರಾ ಇಲ್ಲೋ ಗೊತ್ತಿಲ್ಲ. ಇನ್ನ ಟಿವಿಕೆಗೆ ಬೆಂಬಲ ಸೂಚಿಸ್ತಾರಾ ಅಥವಾ ಬೇರೆ ಪಕ್ಷಕ್ಕೆ ಬೆಂಬಲ ಸೂಚಿಸ್ತಾರಾ? ಹೊಸ ಟ್ವಿಸ್ಟ್ ಏನಾದ್ರೂ ಸಿಗುತ್ತಾ? ನಾಳೆ ವಿಸಿಕೆ ಪಕ್ಷದ ನಾಯಕರಿಂದ ಸಮಾಲೋಚನಾ ಸಭೆ. ಈಗಾಗಲೇ ವಿಸಿಕೆ ಪಕ್ಷದಿಂದ 3 ಶಾಸಕರು ಬೆಂಬಲ ಸೂಚಿಸಿದ್ದಾರೆ ದಳಪತಿ ವಿಜಯ್ಗೆ. ಇದು ಅಧಿಕೃತವಾಗಿ ನಿನ್ನೆಷ್ಟೇ ಘೋಷಣೆ ಆಗಿದೆ. ಹಾಗಾಗಿ ಇವತ್ತು ಅವರೂ ಕೂಡ ಮೀಟಿಂಗ್ ಮಾಡ್ತಿದ್ದಾರಂತೆ. ಸಭೆ ನಂತರ ನಿರ್ಧಾರವನ್ನ ಪ್ರಕಟಣೆ ಮಾಡುತ್ತೆ ಎರಡ ಪಕ್ಷಗಳು ಕೂಡ. ಹಾಗಾಗಿ ಒಂದು ಕಡೆ ವಿಸಿಕೆ ಪಕ್ಷದಿಂದ 3 ಶಾಸಕರ ಬಲ ಈಗಾಗಲೇ ಸಿಕ್ಕಿದೆ. ಇನ್ನ ಸಿಪಿಐ ಪಕ್ಷದಿಂದ ಎಷ್ಟು ಶಾಸಕರ ಬಲ ಸಿಗುತ್ತೆ ಅನ್ನೋಂಥದ್ದು ಗೊತ್ತಿಲ್ಲ. ಇದೇ ಕುರಿತಾಗಿ ಇವತ್ತು 3 ಗಂಟೆ ಅಷ್ಟರಲ್ಲಿ ಫೈನಲ್ ಆಗುತ್ತೆ. ಇದೇ ಕುರಿತು ಇವತ್ತು 10 ಗಂಟೆಗೆ ಒಂದು ಮೀಟಿಂಗ್ ಇದೆ, 3 ಗಂಟೆಗೆ ಎಲ್ಲವೂ ಫೈನಲ್ ಆಗುತ್ತೆ. ಅಂತಂದ್ರೆ ಸಿಪಿಐ ಪಕ್ಷದಿಂದ ಎಷ್ಟು ಶಾಸಕರು ಈಗ ವಿಜಯ್ಗೆ ಬೆಂಬಲ ಕೊಡ್ತಾರೆ ಅನ್ನುವಂಥದ್ದು ಈ ಮೀಟಿಂಗ್ ಅಲ್ಲಿ ನಿರ್ಧಾರ ಆಗುತ್ತೆ. ತಮಿಳುನಾಡಿನಲ್ಲಿ ಶುರುವಾಯಿತು ರೆಸಾರ್ಟ್ ರಾಜಕೀಯ. ಪುದುಚೇರಿ ರೆಸಾರ್ಟ್ಗೆ ಈಗಾಗಲೇ 28 ಶಾಸಕರು ಶಿಫ್ಟ್ ಆಗಿದ್ದಾರೆ. ಎಐಎಡಿಎಂಕೆಯ ಸಿವಿ ಷಣ್ಮುಖಂ ಬಣದ ಶಾಸಕರು ಇರಲ್ಲ. ಟಿವಿಕೆಗೆ ಬೆಂಬಲ ಕೊಡಿ ಅಂತ ಹೇಳಿ ಈಗ ಪಳನಿಸ್ವಾಮಿಗೆ ತೀವ್ರ ಒತ್ತಡವನ್ನು ಹಾಕ್ತಾ ಇದ್ದಾರಂತೆ. ಬೆಂಬಲ ನೀಡಿಲ್ಲ ಅಂತಂದ್ರೆ ಷಣ್ಮುಖಂ ಬಣ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಬೆದರಿಕೆ ಹಾಕ್ತಿದ್ದಾರೆ. ಇದೇ ವಿಚಾರವಾಗಿ ಇವತ್ತು ಪಳನಿಸ್ವಾಮಿ ಕೂಡ ಭೇಟಿ ಕೊಟ್ಟಿದ್ದಾರೆ ಇದೇ ರೆಸಾರ್ಟ್ಗೆ. ಇದೇ ಕುರಿತಾಗಿ ಚರ್ಚೆ ಮಾಡಲಿಕ್ಕೆ ಹೊರಟಿದ್ದಾರೆ. ಪಳನಿಸ್ವಾಮಿಗೆ ತೀವ್ರವಾದಂತಹ ಒತ್ತಡ. ಟಿವಿಕೆ ಪಕ್ಷಕ್ಕೆ ಬೆಂಬಲ ಕೊಡಿ ಅಂತ ಹೇಳಿ ಈಗ ಪ್ರೆಷರ್ ಬರ್ತಾ ಇದೆ. ಈಗಾಗಲೇ ಪುದುಚೇರಿ ರೆಸಾರ್ಟ್ನಲ್ಲಿ 28 ಶಾಸಕರಿದ್ದಾರೆ. ಎಐಎಡಿಎಂಕೆಯ ಸಿವಿ ಷಣ್ಮುಖಂ ಬಣದ ಶಾಸಕರೆಲ್ಲರೂ ಕೂಡ. ಬಟ್ ಇಲ್ಲಿ ಪಳನಿಸ್ವಾಮಿ ಅವರು ಕೂಡ ಇವರ ಒತ್ತಡದ ಮೇರೆಗೆ ಈಗ ಈ ಒಂದು ರೆಸಾರ್ಟ್ಗೆ ಹೋಗ್ತಿದ್ದಾರೆ. ಕಾರಣ ಏನು ಅಂತಂದ್ರೆ ಅಲ್ಲಿರುವಂತ ಎಲ್ಲಾ ಶಾಸಕರ ಜೊತೆ ಮೀಟಿಂಗ್ ಮಾಡ್ಬೇಕಂತೆ. ಈಗ ಮೀಟಿಂಗ್ ಮಾಡಿ ಅಲ್ಲಿ ಅವರ ಅಭಿಪ್ರಾಯ ತಿಳಿಬೇಕು. ಅದರಲ್ಲೂ ಕೂಡ ಈಗ ಶಾಸಕರು, ಅದರಲ್ಲೂ ಈಗ ಷಣ್ಮುಖಂ ಬಣ ಶಾಸಕರು ಹೇಳ್ತಾ ಇರುವಂತದ್ದು, ಇಲ್ಲಿ ಪಳನಿಸ್ವಾಮಿ ಅವರು ಏನಾದ್ರೂ
ಟಿವಿಕೆ ಪಕ್ಷಕ್ಕೆ ಬೆಂಬಲ ಸೂಚಿಸಿಲ್ಲ ಅಂತಂದ್ರೆ ನಾವೇ ರಾಜೀನಾಮೆ ಕೊಟ್ಬಿಡ್ತೀವಿ ಅಂತಿದ್ದಾರೆ. ಹಾಗಾಗಿ ಇಮಿಡಿಯೇಟ್ ಆಗಿ ಈಗ ನಿನ್ನೆ ರಾತ್ರಿ ಅವರು ಆ ಒಂದು ರೆಸಾರ್ಟ್ಗೆ ಹೋಗಿದ್ದಾರೆ. ಪಳನಿಸ್ವಾಮಿ ಕೂಡ ಆ ಒಂದು ರೆಸಾರ್ಟ್ಗೆ ಹೋಗಿರುವಂತದ್ದು. 20ಕ್ಕೂ ಹೆಚ್ಚು ಶಾಸಕರು ಈಗಾಗಲೇ ಅದೇ ರೆಸಾರ್ಟ್ನಲ್ಲಿ ಕಳೆದ 3 ದಿನಗಳಿಂದ ಇದ್ದಾರೆ. ಇದೇ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಇನ್ನು ಯಾವಾಗ ಫೈನಲ್ ಆಗುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಆಲ್ಮೋಸ್ಟ್ ಇವತ್ತು ಸಂಜೆ ಅಷ್ಟರಲ್ಲಿ ಎಲ್ಲವೂ ಕೂಡ ಅಂತಿಮವಾಗಿ ಫೈನಲ್ ಆಗಿ ನಿರ್ಧಾರ ಆಗುತ್ತೆ ಅನ್ನೋ ಮಾಹಿತಿ ಇದೆ. ಅದೇ ಸಾಧ್ಯತೆ ಕೂಡ ಇದೆ. ಕಾರಣ ಏನು ಅಂತಂದ್ರೆ ಈಗಾಗಲೇ ಬಹಳ ಕಡಿಮೆ ಸಮಯ ಇರುವಂತದ್ದು ವಿಜಯ್ಗೆ. ಇನ್ನ ಈಗಾಗಲೇ ಗವರ್ನರ್ ಕೂಡ ಒಂದು ಸೂಚನೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಎಲ್ಲವೂ ಕೂಡ ನಿರ್ಧಾರ ಮಾಡಿಕೊಂಡು ಫೈನಲ್ ಆಗಿ 118 ಶಾಸಕರ ಜೊತೆ ಬರ್ತೀರಾ ಅಂತಂದ್ರೆ ಅನುಮತಿ ಕೊಡ್ತೀನಿ ಅಂತ. ಇನ್ನ ಪುದುಚೇರಿ ರೆಸಾರ್ಟ್ಗೆ ಬಂದಿರುವಂತಹ ಎಡಪ್ಪಾಡಿ ಪಳನಿಸ್ವಾಮಿ ರೆಸಾರ್ಟ್ನಲ್ಲಿ ಶಾಸಕರ ಜೊತೆ ಪಳನಿಸ್ವಾಮಿ ಮೀಟಿಂಗ್ ಮಾಡ್ತಾರೆ. ಈಗಾಗಲೇ ರೆಸಾರ್ಟ್ಗೆ ಶಿಫ್ಟ್ ಆಗಿರುವಂತಹ ಎಐಎಡಿಎಂಕೆ ಶಾಸಕರು ರೆಸಾರ್ಟ್ನಲ್ಲಿರುವಂತಹ 20ಕ್ಕೂ ಹೆಚ್ಚು ಎಐಎಡಿಎಂಕೆ ಶಾಸಕರ ಜೊತೆ ಪಳನಿಸ್ವಾಮಿ ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿ ಅದಾದ ನಂತರ ಪಳನಿಸ್ವಾಮಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಪುದುಚೇರಿಯ ರೆಸಾರ್ಟ್ನಲ್ಲಿ 20ಕ್ಕೂ ಹೆಚ್ಚು ಶಾಸಕರು ಕಳೆದ 3 ದಿನಗಳಿಂದ ಶಿಫ್ಟ್ ಆಗಿದ್ದಾರೆ. ಇಲ್ಲೇ ಯಾವ ಪಕ್ಷಕ್ಕೆ ಬೆಂಬಲ ಕೊಡಬೇಕು, ಟಿವಿಕೆಗೆ ಬೆಂಬಲ ಕೊಟ್ರೆ ಇನ್ನ ಎಷ್ಟು ಸಂಖ್ಯಾಬಲ ಕೊಡಬೇಕು ಅಥವಾ ಎಷ್ಟು ಶಾಸಕರ ಬೆಂಬಲ ಕೊಡಬೇಕು, ಟಿವಿಕೆಗೆ ಇಫ್ ಇನ್ ಕೇಸ್ ಕೊಟ್ರೆ ಏನಾಗುತ್ತೆ, ಕೊಟ್ಟಿಲ್ಲ ಅಂತಂದ್ರೆ ಏನಾಗುತ್ತೆ. ಸರಿ, ಈಗ ಟಿವಿಕೆಗೆ ಇವರು ಬೆಂಬಲ ಕೊಟ್ಟಿಲ್ಲ, ಮತ್ ಯಾವ್ದಕ್ ಬೆಂಬಲ ಕೊಡ್ತಾರೆ ಅಥವಾ ಏನ್ ಮಾಡ್ತಾರೆ ಅನ್ನೋಂಥದ್ದು ಗೊತ್ತಿಲ್ಲ. ಕಾರಣ ಏನು ಅಂತಂದ್ರೆ ಸರ್ಕಾರ ರಚನೆ ಆಗ್ಲೇಬೇಕು. ಇನ್ನ ಇರುವಂತದ್ದು ಬಹಳ ಕಡಿಮೆ ಸಮಯ. ಮತ್ತೊಂದು ಕಡೆ ಈಗ ಚೆನ್ನೈ ಬಿಟ್ಟು ತೆರಳದಂತೆ ಶಾಸಕರಿಗೆ ಸ್ಟಾಲಿನ್ ಕೂಡ ಸೂಚನೆ ಕೊಟ್ಟಿದ್ದಾರೆ. ಮೇ 10ರವರೆಗೂ ಚೆನ್ನೈ ಬಿಟ್ಟು ಹೋಗಬೇಡಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ಸ್ಟಾಲಿನ್. ಡಿಎಂಕೆ ಶಾಸಕರಿಗೆ ಸೂಚನೆ ಕೊಟ್ಟಿರುವಂತಹ ನಾಯಕ ಸ್ಟಾಲಿನ್ ಸರ್ಕಾರ ರಚನೆಗೆ ಟಿವಿಕೆ ಕಸರತ್ತು ಬಹಳಷ್ಟು ಮಾಡ್ತಾ ಇದೆ. ಈ ಬೆನ್ನಲ್ಲೇ ಈಗ ಸೂಚನೆ ಕೊಟ್ಟಿದ್ದಾರೆ. ಹೀಗೆ ಮೇ 10ರವರೆಗೂ ಕೂಡ ಚೆನ್ನೈ ಬಿಟ್ಟು ಎಲ್ಲೂ ಹೋಗಬೇಡಿ ಅಂತ ಹೇಳಿ ಸ್ಟಾಲಿನ್ ಕೊಟ್ಟಿರುವಂತಹ ಸೂಚನೆ ಇದು. ಹಾಗಾಗಿ ಸ್ಟಾಲಿನ್ ಯಾವಾಗ ಏನ್ ಹೇಳಿಕೆ ಕೊಡ್ತಾರೆ, ಏನ್ ಸೂಚನೆ ಕೊಡ್ತಾರೆ ಅಂತ ಹೇಳಿ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಕೊಟ್ಟಿರುವಂತಹ ಒಂದು ಸೂಚನೆ ಇದು. ಎಲ್ಲ ಶಾಸಕರ ಜೊತೆ ಈ ರೀತಿಯಾಗಿ ಒಂದು ಸೂಚನೆ ಕೊಟ್ಟಿದ್ದಾರೆ. ಯಾರು ಕೂಡ ಚೆನ್ನೈ ಬಿಟ್ಟು ಹೋಗಬೇಡಿ, ಸದ್ಯಕ್ಕೆ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಹೇಳಿ ಯಾರಿಗೂ ಗೊತ್ತು. ಅದರಲ್ಲೂ ಕೂಡ ಸ್ಟಾಲಿನ್ ಕೊಡುವಂತ ಹೇಳಿಕೆ ಒಂದೊಂದಲ್ಲ. ಹಾಗಾಗಿ ಬಹಳಷ್ಟು ಗೊಂದಲ ಇದೆ ಸದ್ಯಕ್ಕೆ. ಇದೇ ವಿಚಾರವಾಗಿ ಈಗ ಸ್ಟಾಲಿನ್ ಕೊಟ್ಟಿರುವಂತಹ ಸೂಚನೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈಗ ತಮಿಳುನಾಡು ರಾಜಕೀಯ ಅಂತಂದ್ರೆ ಒಂದು ಕ್ಷಣ ಎಲ್ಲರಿಗೂ ಕೂಡ ಬಹಳಷ್ಟು ಕುತೂಹಲ ಇದೆ. ವಾಟ್ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿ ಗೊತ್ತೇ ಆಗ್ತಾ ಇಲ್ಲ. ಈಗ ಪಳನಿಸ್ವಾಮಿ ಕೂಡ ನಿನ್ನೆ ರಾತ್ರಿ ರೆಸಾರ್ಟ್ಗೆ ಹೋಗಿದ್ದಾರಂತೆ. ಅಲ್ಲಿ 20 ಶಾಸಕರ ಜೊತೆ ಮೀಟಿಂಗ್ ಮಾಡ್ತಿದ್ದಾರೆ ಅಥವಾ ಅವರು ಕೂಡ ಬೆಂಬಲ ಸೂಚಿಸಬೇಕು ಟಿವಿಕೆಗೆ ಅಂತೇಳಿ ಏನಾದ್ರು ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ. ಹೇಗೆ ಏನಾಗಬಹುದು? ರೋಹಿಣಿ, ತಮಿಳುನಾಡಿನಲ್ಲಿ ಪ್ರತಿಯೊಂದು ಪಕ್ಷಗಳು ಅವರದೇ ಆದಂತ ಒಂದು ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾವೆ. ಡಿಎಂಕೆ ಅವರು ಈಗಾಗಲೇ ನೀವು ಹೇಳಿದಂತೆ ಯಾರೂ ಕೂಡ ತಮಿಳುನಾಡನ್ನ ಬಿಟ್ಟು ಹೋಗಬಾರ್ದು ಮೇ 10ರವರೆಗೂ ಅನ್ನುವಂಥದ್ದನ್ನ ಎಮ್ಗೆ ಸ್ಟಾಲಿನ್ ಅವರು ಸೂಚನೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಎಐಎಡಿಎಂಕೆ ಅವರು ಒಂದು ಬಣ ಈಗಾಗ್ಲೇನೆ ಟಿವಿಕೆಗೆ ಸಪೋರ್ಟ್ ಕೊಡಬೇಕು ಅಂತ ನಿನ್ನೆಯಿಂದಲೂ ಕೂಡ ಪುದುಚೇರಿ ರೆಸಾರ್ಟ್ ನಲ್ಲಿ ಮೊಕ್ಕಾಂ ಕೊಡಿದೆ. ಅವು ಎಡಪ್ಪಾಡಿ ಪಳನಿಸ್ವಾಮಿ ಅವರ ಮೇಲೆ ಒತ್ತಡವನ್ನ ಹೇರ್ತಾ ಇರುವಂತದ್ದು. ಇವತ್ತಿಗೆ ಅವರು 20 ಜನ ಆಗಿದ್ದಾರೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಸೊ ಈ ಬೆನ್ನಲ್ಲೇನೆ ಅಂದ್ರೆ ಎಐಎಡಿಎಂಕೆ ಆಗ್ಲಿ ಡಿಎಂಕೆ ಆಗ್ಲಿ ಯಾವುದೇ ರೀತಿಯಲ್ಲಿ ಒಡೆದು ಹೋಗಬಾರ್ದು, ನಾವು ನಮ್ಮ ಪಕ್ಷವನ್ನ ಗಟ್ಟಿಯಾಗಿ ಕಾಪಾಡ್ಕೊಳ್ಬೇಕು ಅನ್ನುವಂತ ಒಂದು ಸ್ಟ್ರಾಟಜಿಗೆ ಮೊರೆ ಹೋಗಿದ್ದಾರೆ. ಇನ್ನೊಂದು ಕಡೆ ಮೊನ್ನೆಯ ದಿನ ಯಾವಾಗ ಟಿವಿಕೆಗೆ ನೀವು 118 ಬಲ ಇರುವಂತ ಶಾಸಕರ ಸಹಿಯನ್ನ ಲಿಖಿತ ರೂಪದಲ್ಲಿ ತೆಗೆದುಕೊಂಡು ಬನ್ನಿ ಅನ್ನುವಂಥದ್ದನ್ನ ಹೇಳಿ ಕಳಿಸಿದ್ರು. ಆಗ್ಲಿಂದಲೂ ಕೂಡ ಮತ್ತೊಂದು ರಾಜಕೀಯ ಚಟುವಟಿಕೆ ಗರಿಗೆದರಿತ್ತು. ಅದು ಡಿಎಂಕೆ ಮತ್ತೆ ಎಐಎಡಿಎಂಕೆ ಒಂದಾಗಿ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಮುಂದಾಗುತ್ತೆ ಅಂತ ಹೇಳಿ. ಆದ್ರೆ ಅದು ನಿನ್ನೆ ಬಹುತೇಕವಾಗಿ ಕ್ಷೀಣ ಆಗಿದೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಎಂ.ಕೆ. ಸ್ಟಾಲಿನ್ ಕೂಡ ಸ್ಟೇಟ್ಮೆಂಟ್ ಕೊಟ್ಟರು, ಟಿವಿಕೆ ಸರ್ಕಾರ ರಚನೆ ಮಾಡೋದಕ್ಕೆ ನಾವು ಯಾವುದೇ ರೀತಿ ಅಡ್ಡಿಪಡಿಸೋದಿಲ್ಲ, ಅವರು ಸರ್ಕಾರ ರಚನೆ ಮಾಡ್ಲಿ, ನಾವು 6 ತಿಂಗಳ ತನಕ ಕಾದ್ ನೋಡ್ತೀವಿ ಅನ್ನುವಂಥದ್ದು. ಆ ಬೆನ್ನಲ್ಲೇನೆ ಎಐಎಡಿಎಂಕೆಯಲ್ಲಿ 15 ಜನ ಹೊರಗಡೆ ಬರ್ತಾರೆ ಅನ್ನುವಂಥದ್ದನ್ನ ಷಣ್ಮುಗಂ ಹೇಳಿಕೆ ಕೊಡ್ತಾ ಇದ್ರು. ಮತ್ತೆ ನೀವು ಟಿವಿಕೆಗೆ ಏನಾದ್ರೂ ಬೆಂಬಲ ಕೊಡ್ಲಿಲ್ಲ ಅಂತಂದ್ರೆ ನಾವು ರಾಜೀನಾಮೆನ ಕೊಡ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಇದು ಎಐಎಡಿಎಂಕೆಗೆ ಪಕ್ಷ ಹೊಡೆದು ಹೋಗುವಂತ ಭಯ ಇರೋದ್ರಿಂದ ಅವರನ್ನ ಎಲ್ಲರೂ ಒಟ್ಟು ಹಾಕೊಳ್ಳುವಂತದ್ದಕ್ಕೆ ಒಂದ್ ಕಡೆ ರೆಸಾರ್ಟ್ ನಲ್ಲಿ ಸೇರ್ತಿದ್ದಾರೆ ಅನ್ನುವಂಥದ್ದು ಹೇಳಲಾಗ್ತಾ ಇದೆ. ಈ ಕಡೆ ಟಿವಿಕೆ ಕೂಡ ತಮ್ಮ ಯಾವುದೇ ಶಾಸಕರು ಹೊರಗಡೆ ಎಲ್ಲೂ ಹೋಗದಂತೆ ಅವ್ರು ಕಾಪಾಡ್ಕೊಳ್ತಿದ್ದಾರೆ. ಯಾಕೆಂತಂದ್ರೆ ಎಐಎಡಿಎಂಕೆ ಆಗ್ಬೋದು, ಡಿಎಂಕೆ ಆಗ್ಬೋದು, ಟಿವಿಕೆ ಇಂದಲೂ ಕೂಡ ಯಾರನ್ನಾದ್ರೂ ಸೆಳೆದು ಬಿಡ್ತಾರಾ ಅನ್ನುವಂತಹ ಒಂದು ಭಯದಿಂದ ಆಯಾ ಪಕ್ಷಗಳು ಅವರವರ ಶಾಸಕರನ್ನ ಹಿಡಿದಿಟ್ಕೊಳ್ಳುವಂತದ್ರಲ್ಲಿ ಈಗ ತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಇದು ಒಂದ್ ಕಡೆ. ಇವತ್ತು
ಸ್ಟಾಲಿನ್ ಆಗ್ಲಿ AIADMK ಆಗ್ಲಿ ಮೈತ್ರಿಕೂಟವನ್ನು ರಚಿಸ್ಕೋತಾರೆ. ಇಬ್ರು ಜಂಟಿಯಾಗಿ ಹೋಗಿ ರಾಜ್ಯಪಾಲರಿಗೆ ಭೇಟಿ ಆಗ್ತಾರೆ ಅನ್ನೋ ತರದ್ ಯಾವುದೇ ಒಂದು ಆ ತರದ ಒಂದು ಸ್ಥಿತಿ ಇಲ್ಲ ಇಲ್ಲಿ. ಈಗ ಸದ್ಯಕ್ಕೆ TVK 108 ಅಂದ್ರೆ 107 ಹೊಂದಿರುವಂತಹ TVK ಈಗ 118ರ ಒಂದು ಬಲವನ್ನು ತೋರಿಸಬೇಕಾಗಿದೆ. ಬಹುತೇಕವಾಗಿ ಇವತ್ತು ಈ CPI 2 ಮತ್ತೆ CPM ನ 2, VTKಯ 2 ಶಾಸಕರು ಒಟ್ಟು 6 ಜನರ ಬೆಂಬಲ ದೊರೆತರೆ, ಅವರ ಒಂದು ಪತ್ರ ದೊರೆತರೆ ಇವತ್ತು ಸರ್ಕಾರ ರಚನೆ ಮಾಡುವಂತದ್ದಕ್ಕೆ ಗವರ್ನರ್ಗೆ ಲೆಟರ್ ತೆಗೆದುಕೊಂಡು ಹೋಗಿ ಕೊಡುವಂತ ಸಾಧ್ಯತೆಗಳಿದೆ. ಬಹುತೇಕವಾಗಿ ಇವತ್ತು ಒಂದು CPM ನವರು 10 ಗಂಟೆಗೆ ಸಭೆಯನ್ನು ಮಾಡಲಿದ್ದಾರೆ ಅವರ ಕಾರ್ಯಕಾರಿಣಿ ಸಮಿತಿಯಲ್ಲಿ. CPM ಅವರು ಸಂಜೆ ಸಭೆ ಮಾಡಲಿದ್ದಾರೆ. VTK ಅವರು ಕೂಡ ಅವರ ಕಾರ್ಯಕರ್ತರೊಟ್ಟಿಗೆ ಸಮಾಲೋಚನೆ ಮಾಡಿ ತಿಳಿಸೋರಿದ್ದಾರೆ. ಬಹುತೇಕವಾಗಿ ನಿನ್ನೆಯಿಂದಲೂ ಕೂಡ ಈ 3 ಪಕ್ಷದ ನಾಯಕರುಗಳನ್ನ TVK ನಾಯಕರುಗಳು ಭೇಟಿ ಆಗ್ತಿದ್ದಾರೆ. ನೀವು ಬೆಂಬಲವನ್ನು ಘೋಷಣೆ ಮಾಡಿದಿರಿ, ಆದ್ರೆ ಗವರ್ನರ್ ಲಿಖಿತ ರೂಪದಲ್ಲಿ ನಿಮ್ಮ ಸಪೋರ್ಟಿನ ಪತ್ರ ಕೇಳ್ತಿದ್ದಾರೆ, ಪತ್ರವನ್ನು ಕೊಡಿ ಅನ್ನುವಂಥದ್ದನ್ನ ಹೇಳ್ತಾ ಇರುವಂತದ್ದು. ಹೀಗಾಗಿ ಇವತ್ತು ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲದಿಂದ ಇಡೀ ದೇಶವೇ ಕಾದು ನೋಡ್ತಾ ಇದೆ. ಜೊತೆಗೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಗವರ್ನರ್ ವಿರುದ್ಧವಾಗಿ ಪ್ರತಿಭಟನೆ ಮಾಡುವಂತದ್ದಾಗಿ ಈಗ ಕಾಂಗ್ರೆಸ್ ಕರೆ ಕೊಟ್ಟಿದೆ. ಈ ಗವರ್ನರ್ ಅಸಂವಿಧಾನಿಕವಾದಂತ ನಡೆಯನ್ನ ನಡ್ಕೊಳ್ತಾ ಇದ್ದಾರೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯನ್ನ ಕರೆದು ನೀವು ಸರ್ಕಾರ ರಚನೆ ಮಾಡಿ ಫ್ಲೋರ್ ನಲ್ಲಿ ನೀವು ನಿಮ್ಮ ಬಲವನ್ನ ಸಾಬೀತು ಮಾಡಿ ಅನ್ನುವಂಥದ್ದನ್ನ ಹೇಳ್ತಾ ಇಲ್ಲ. ಮೊದಲಿಗೇನೆ ನೀವು ಬಲವನ್ನ ತೋರಿಸಿ ಅಥವಾ ಮೊದಲಿಗೇನೆ ನನಗೆ ಖಾತ್ರಿ ಪಡಿಸಿ ಅನ್ನುವಂಥದ್ದನ್ನ ಹೇಳ್ತಾ ಇರುವಂತದ್ದು ಖಂಡನಾರ್ಹ ಅನ್ನುವಂಥದ್ದನ್ನ ಈಗ ಕಾಂಗ್ರೆಸ್ ಸೇರಿದಂತೆ ಹಲವು ಸಂವಿಧಾನ ತಜ್ಞರು, VCK ಅವರು, ವಿಡುದಲೈ ಚಿರತೆಗಳ ಕಚ್ಚಿ ಅವರು, CPM CPI ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಮೊದಲು ಸಾಂವಿಧಾನಿಕವಾಗಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿನ ನೀವು ಕರೆದು ಸರ್ಕಾರ ರಚನೆ ಮಾಡೋಕೆ ಅವಕಾಶ ಮಾಡಿಕೊಟ್ಟು ಆನಂತರದಲ್ಲಿ ಅವರು ಸಾಬೀತು ಪಡಿಸದೆ ಹೋದಲ್ಲಿ ಆನಂತರ ನಿಮ್ಮ ಕ್ರಮವನ್ನು ತೆಗೆದುಕೊಳ್ಳಬಹುದು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇವೆಲ್ಲದರ ಬೆಳವಣಿಗೆಗಳ ನಡುವೆ ಇವತ್ತು ಬಹುತೇಕವಾಗಿ ಈ 3 ಪಕ್ಷಗಳೇನಾದ್ರೂ ಸಪೋರ್ಟ್ ಅವರ ಬೆಂಬಲದ ಪತ್ರವನ್ನು ಕೊಟ್ರೆ ಗವರ್ನರ್ನ ಭೇಟಿ ಆಗುವಂತದ್ದು. ಈ ಒಂದು ಸಂದರ್ಭದಲ್ಲೇನೆ ಪರ್ಯಾಯವಾಗಿ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗುವಂತದ್ದನ್ನ ಹಿರಿಯ ಕಾನೂನು ತಜ್ಞರ ಜೊತೆಗೆ, ಸಂವಿಧಾನದ ತಜ್ಞರ ಜೊತೆಗೆ ಮಾತನಾಡ್ತಾ ಇದ್ದಾರೆ TVKಯ ಮುಖಂಡರುಗಳು. ಅದರ ಬೆನ್ನಲ್ಲೇನೆ ಇಲ್ಲಿ ಏನೆಲ್ಲ ಆಗುತ್ತೆ ಅನ್ನುವಂಥದ್ದನ್ನ ನೋಡ್ಕೊಂಡೇ ಸುಪ್ರೀಂ ಕೋರ್ಟ್ಗೆ ಮೂವ್ ಮಾಡೋದಾ ಅನ್ನುವಂತ ಒಂದು ಆಲೋಚನೆ ಕೂಡ TVK ಪಕ್ಷದಲ್ಲಿ ಈಗ ನಡೀತಾ ಇರುವಂತದ್ದು. ರೋಶಿನಿ, ವಿಶೇಷವಾಗಿ ಈಗ ಪಳನಿಸ್ವಾಮಿ ನಿನ್ನೆ ಹೋಗಿದ್ದಾರೆ ಶಾಸಕರ ಜೊತೆ ಮಾತನಾಡ್ಲಿಕ್ಕೆ. ಏನಾದ್ರೂ ಪಳನಿಸ್ವಾಮಿ ಈಗ TVKಗೆ ಬೆಂಬಲ ಕೊಡಬೇಕು ಅಂತ ಹೇಳಿ ಒಪ್ಕೊಂಡ್ರೆ ಏನಾಗ್ಬಹುದು? ಇಫ್ ಇನ್ ಕೇಸ್ ನಿರ್ಧಾರ ಆಗಿ ಒಪ್ಕೊಂಡೇ ಇಲ್ಲ, ಬೇಡ ಅಂತ ಹೇಳಿ ಅವರವರೇ ಒಂದಾಗಿ ಮತ್ತೆ ಇವ್ರ ಆಪೋಸಿಟ್ ಆದ್ರೆ ಏನಾಗ್ಬೋದು ಅಂತ? AIADMK ಅವರು ಬಹುಶಃ ಒಪ್ಪಿಕೊಳ್ಳುವಂತ ಸಾಧ್ಯತೆ ಇಲ್ಲ. ಯಾಕೆಂತ ಹೇಳಿದ್ರೆ ಅವ್ರು ಈಗಾಗ್ಲೇನೆ ಮೈತ್ರಿ ಮಾಡ್ಕೊಂಡಿರುವಂತದ್ದು BJP ಜೊತೆಗೆ. BJP ಕೇಂದ್ರದಲ್ಲಿ ಅಧಿಕಾರದಲ್ಲಿರೋದ್ರಿಂದ ಇಲ್ಲಿ ಒಂದೇ ಒಂದು ಸೀಟ್ ಗೆದ್ದಿದ್ರು ಕೂಡ ಕೇಂದ್ರದ ಅಣತಿಯಂತೆ ನಡೀತಾ ಇದ್ದಾರೆ ಇಲ್ಲಿನ ರಾಜ್ಯಪಾಲರು ಅಂತ ಏನು ನಿನ್ನೆಯಿಂದ ದೊಡ್ಡ ಮಟ್ಟದ ಆರೋಪಗಳು ಕೇಳಿ ಬರ್ತಾ ಇದೆ. ಅದೇ ರೀತಿಯಲ್ಲಿ AIADMK ಒಡೆದು ಹೋಗ್ಬಾರ್ದು ಅಂತ ಎಡಪ್ಪಾಡಿ ಪಳನಿಸ್ವಾಮಿ ಜೊತೆಗೆ